ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ವಿಷ್ಣು ಸಹಸ್ರನಾಮದ ಇಂದಿನ ಶ್ಲೋಕ 42ನೆಯ ಶ್ಲೋಕ. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರರ್ದಿಹಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಸುವೇಕ್ಷಣ ಎಂಬುದಾಗಿ ವಿಷ್ಣು ಸಹಸ್ರನಾಮದ 42ನೆಯ ಶ್ಲೋಕ. ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ವ್ಯವಸಾಯ, ವ್ಯವಸ್ಥಾನ, ಸಂಸ್ಥಾನ, ಸ್ಥಾನದ, ಧ್ರುವ, ಪರರ್ದಿಹಿ, ಪರಮಸ್ಪಷ್ಟ, ತುಷ್ಟ, ಪುಷ್ಟ, ಶುಭೇಕ್ಷಣ ಎಂಬುದಾಗಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಇದರಲ್ಲಿ ಮೊದಲ ನಾಮ ವ್ಯವಸಾಯ ಎಂಬುದಾಗಿ. ವ್ಯವಸಾಯ ಶಬ್ದಕ್ಕೆ ಅರ್ಥ ಕನ್ನಡದ ವ್ಯವಸಾಯ ಅಂತಲ್ಲ. ವ್ಯವಸಾಯ ಅಂತ ಹೇಳಿದ್ರೆ ನಿಶ್ಚಯವಾದಂತಹ ಜ್ಞಾನ ಅಂತ. ಪರಮಾತ್ಮ ಸರ್ವಜ್ಞ. ಅವನಿಗಿರುವಂತಹ ಸರ್ವಜ್ಞಾನ, ಎಲ್ಲ ಜ್ಞಾನವೂ ಕೂಡ ನಿಶ್ಚಯಾತ್ಮಕವಾದಂತಹ ಜ್ಞಾನ ಅಂತೆ. ಅಂದ್ರೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ಅವನಿಗೆ ಭ್ರಮೆ ಇಲ್ಲ ಅಥವಾ ವಿಪರೀತವಾದಂತಹ ಜ್ಞಾನ ಇಲ್ಲ. ಕೆಲವೊಂದು ನಾವು ನೋಡೋದು ಇರೋದೇ ಒಂದು, ಅದರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಒಂದು. ಹಾಗಾಗಿ ಪರಮಾತ್ಮನಿಗೆ ಆ ರೀತಿಯಾಗಿ ಯಾವ ಜ್ಞಾನವೂ ಇಲ್ಲ ಅಂತೆ. ಪರಮಾತ್ಮನಿಗೆ ಇರುವಂತಹ ಸರ್ವಜ್ಞಾನವೂ ಕೂಡ ನಿಶ್ಚಯಾತ್ಮಕವಾದಂತಹ ಜ್ಞಾನ, ಯಥಾರ್ಥವಾದಂತಹ ಜ್ಞಾನ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸಾಯ ಎಂಬುದಾಗಿ ಹೆಸರು. ನಿಶ್ಚಯಾತ್ಮಕವಾದಂತಹ ಜ್ಞಾನ ಉಳ್ಳವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸಾಯ ಎಂಬುದಾಗಿ ಹೆಸರು. ಇನ್ನು ವಿವಿಧವಾದಂತಹ ಜಗತ್ತು, ಪರಮಾತ್ಮ ಸೃಷ್ಟಿ ಮಾಡಿದಂತಹ ಅನೇಕ ವಿಧವಾದಂತಹ ಜಗತ್ತು, ಸಮಗ್ರ ಜಗತ್ತು ಕೂಡ ಪರಮಾತ್ಮನಲ್ಲಿ ವಾಸವಾಗಿರುತ್ತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸಾಯ ಎಂಬುದಾಗಿ ಹೆಸರು. ಪರಮಾತ್ಮ ನಿಶ್ಚಯ ಜ್ಞಾನ ಸ್ವರೂಪನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸಾಯ ಎಂಬುದಾಗಿ ಹೆಸರು. ಅನೇಕ ವಿಧವಾದಂತಹ ಜಗತ್ತು ಪರಮಾತ್ಮನಲ್ಲಿ ವಾಸವಾಗಿದೆ. ಕೊನೆಗೆ ಪರಮಾತ್ಮನಿಂದಾಗಿಯೇನೆ ನಾಶವನ್ನು ಹೊಂದುತ್ತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸಾಯ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ವ್ಯವಸ್ಥಾನ ಅಂತ. ವ್ಯವಸ್ಥಾನ ಶಬ್ದಕ್ಕೆ ಅರ್ಥ ಪರಮಾತ್ಮ ಈ ಜಗತ್ತು ಹೀಗೆ ಇರಬೇಕು ಎಂಬುದಾಗಿ ಒಂದು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಪರಮಾತ್ಮ ಈ ಜಗತ್ತು ಹೀಗೆ ಇರಬೇಕು, ಈ ಕಾಲದಲ್ಲಿ ಮಳೆಯಾಗಬೇಕು, ಈ ಕಾಲದಲ್ಲಿ ಬಿಸಿಲು, ಈ ಕಾಲದಲ್ಲಿ ಚಳಿ, ಇವಳು ಹೆಂಡತಿಯಾಗಬೇಕು, ಇವಳಿಗೆ ಇವನು ಮಗನಾಗಬೇಕು, ಹೀಗೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿ ಪರಮಾತ್ಮ ನಡೆಸ್ತಾನೆ. ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳು, ವ್ಯಕ್ತಿಗಳು, ಪ್ರತಿಯೊಂದು ಸನ್ನಿವೇಶಗಳು, ಘಟನೆಗಳು ಯಾವುದೇ ಆಗಲಿ ಅದ್ಯಾವುದೂ ಕೂಡ ಆಕಸ್ಮಿಕವಾಗಿ ನಡೆಯೋದಿಲ್ಲ. ಪ್ರತಿಯೊಂದು ನಮಗದು ಆಕಸ್ಮಿಕ ಅಂತ ಅನ್ಸುತ್ತೆ, ಆದರೆ ಆ ಪ್ರತಿಯೊಂದು ಕೂಡ ಪರಮಾತ್ಮ ವ್ಯವಸ್ಥಿತವಾಗಿ ನಡೆಸ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಇನ್ನು ನಮಗೆ ಮನುಷ್ಯರಿಗೆ ಅನೇಕ ಅವಸ್ಥೆಗಳು ಬರುತ್ತೆ. ಬಾಲ್ಯ, ಕೌಮಾರ್ಯ, ಯೌವನ, ಹೀಗೆ ಅನೇಕ ಅವಸ್ಥೆಗಳು, ವಯಸ್ಸಿಗೆ ತಕ್ಕಂತೆ ಅನೇಕ ಅವಸ್ಥೆಗಳು ಬರ್ತವೆ. ಆ ಎಲ್ಲ ಅವಸ್ಥೆಗಳು ಕೂಡ ಪರಮಾತ್ಮನಿಂದಾಗಿ ಬರುತ್ತವೆ. ಆದ್ದರಿಂದ ಈ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ತಾನು ವಿವಿಧ ಅನೇಕ ರೂಪಗಳಿಂದಾಗಿ
ಈ ಬ್ರಹ್ಮಾಂಡದಲ್ಲಿ ಇರುತ್ತಾನೆ. ಅದೇ ರೀತಿಯಾಗಿ ಈ ಪಿಂಡಾಂಡ ನಮ್ಮ ದೇಹದಲ್ಲಿಯೂ ಇರುತ್ತಾನೆ. ಪರಮಾತ್ಮ ವ್ಯವಸ್ಥಾನ ವಿವಿಧವಾದಂತಹ ರೂಪಗಳಿಂದಾಗಿ ನಮ್ಮ ಪಿಂಡಾಂಡದಲ್ಲಿಯೂ ಇರುತ್ತಾನೆ, ಅರ್ಥಾತ್ ನಮ್ಮ ದೇಹದಲ್ಲಿಯೂ ಇರುತ್ತಾನೆ. ಈ ಬ್ರಹ್ಮಾಂಡದಲ್ಲಿಯೂ ಪರಮಾತ್ಮ ಇರುತ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಪರಮಾತ್ಮ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನು, ಅದು ಚಿಕ್ಕ ಘಟನೆಯಾಗಿರಲಿ ದೊಡ್ಡ ಘಟನೆಯಾಗಿರಲಿ, ಹೀಗೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿ ನಡೆಸ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ತಾನು ವಿವಿಧ ರೂಪಗಳಿಂದಾಗಿ ನಮ್ಮ ದೇಹದಲ್ಲಿ ಇರುತ್ತಾನೆ. ಇನ್ನು ಬ್ರಹ್ಮಾಂಡದಲ್ಲಿ ಪರಮಾತ್ಮ ವಿವಿಧ ರೂಪಗಳಿಂದಾಗಿ ವಾಸವಾಗಿರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವ್ಯವಸ್ಥಾನ ಎಂಬುದಾಗಿ ಹೆಸರು. ಮುಂದಿನ ನಾಮ ಸಂಸ್ಥಾನ ಎಂಬುದಾಗಿ. ಸಂಸ್ಥಾನ ಶಬ್ದಕ್ಕೆ ಅರ್ಥ ಪರಮಾತ್ಮನ ಸ್ಥಾನ ಯಾವುದು? ವೈಕುಂಠ ಎಂಬಂತಹ ಅತ್ಯಂತ ಸಮೀಚೀನವಾದಂತಹ ಸ್ಥಾನ. ಪರಮಾತ್ಮನ ಸ್ಥಾನ ಅತ್ಯಂತ ಯೋಗ್ಯವಾದಂತಹ ವೈಕುಂಠ ಎಂಬಂತಹ ಸಮೀಚೀನವಾದಂತಹ ಸ್ಥಾನ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಂಸ್ಥಾನ, ಸಮೀಚೀನವಾದಂತಹ ಸ್ಥಾನ ಯಾರಿಗಿದೆಯೋ ಅವನು ಸಂಸ್ಥಾನ. ವೈಕುಂಠ ಎಂಬಂತಹ ಅತ್ಯಂತ ಸಮೀಚೀನವಾದಂತಹ ಸರಿಯಾದಂತಹ ಸ್ಥಾನ ಎಂಬುದು ಪರಮಾತ್ಮನಿಗೆ ಇದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಬೇರೆಯವರನ್ನು, ನಿಮ್ಮೆಲ್ಲರನ್ನು ಕೂಡ ನಮಗೆ ಯೋಗ್ಯವಾದಂತಹ ಸ್ಥಾನದಲ್ಲಿ ಕುಳ್ಳಿರಿಸ್ತಾನೆ. ಪರಮಾತ್ಮ ಎಲ್ಲ ಜೀವಿಗಳನ್ನು ಕೂಡ ಅವರವರಿಗೆ ಯೋಗ್ಯವಾದಂತಹ ಸ್ಥಾನದಲ್ಲಿ ಕೂಡಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಇನ್ನು ಜ್ಞಾನಿಗಳ ಹೃದಯ ಎಂಬುದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ಸ್ಥಾನ, ಜಾಗ. ಜ್ಞಾನಿಗಳ ಹೃದಯ ಎಂಬುದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹ ಸ್ಥಾನ, ಜಾಗ. ಆದ್ದರಿಂದ ಈ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ನಿತ್ಯದಲ್ಲಿಯೂ ಕೂಡ ವೈಕುಂಠ ಎಂಬಂತಹ ಸಮೀಚೀನವಾದಂತಹ ಸ್ಥಾನದಲ್ಲಿ ಇರುತ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಜೀವಿಗಳಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸ್ಥಾನಗಳನ್ನು ಕೊಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಜ್ಞಾನಿಗಳ ಹೃದಯದಲ್ಲಿ ಪರಮಾತ್ಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ, ಅಲ್ಲಿ ವಾಸವಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಂಸ್ಥಾನ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಧ್ರುವ ಸ್ಥಾನದಹ ಅಂತ. ಸ್ಥಾನದಹ ಶಬ್ದಕ್ಕೆ ಅರ್ಥ ಅವರವರಿಗೆ ಯೋಗ್ಯವಾದಂತಹ ಸ್ಥಾನಗಳನ್ನು ಕೊಡುವವನು. ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಅವರವರ ಯೋಗ್ಯತೆಗೆ, ಅವರು ಸಾಧನೆ ಮಾಡಿದ್ದಕ್ಕೆ ಅನುಗುಣವಾಗಿ ಆ ಸ್ಥಾನವನ್ನು ಕೊಡುತ್ತಾನೆ ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಸ್ಥಾನದಹ ಎಂಬುದಾಗಿ ಹೆಸರು. ಅವರವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಕೊಡುವವನು ಪರಮಾತ್ಮ. ಅದರಿಂದಾಗಿ ಸ್ಥಾನದಹ ಅಂತ. ಮುಂದಿನ ನಾಮ ಧ್ರುವ ಅಂತ. ಧ್ರುವ ಶಬ್ದಕ್ಕೆ ಅರ್ಥ ಪರಮಾತ್ಮ ಶಾಶ್ವತ ಅಂತ. ಪರಮಾತ್ಮ ಶಾಶ್ವತನಾಗಿ ಇರುತ್ತಾನೆ. ಅವನಿಗೆ ಹುಟ್ಟು ಅನ್ನೋದಿಲ್ಲ, ಅದೇ ರೀತಿಯಾಗಿ ಸಾವು ಅನ್ನೋದಿಲ್ಲ. ಯಾವ ವ್ಯಕ್ತಿ ಹುಟ್ಟುತ್ತಾನೋ ಅವನು ಸಾಯುತ್ತಾನೆ. ಆದರೆ ಪರಮಾತ್ಮನಿಗೆ ಹುಟ್ಟು ಎಂಬುದು ಇಲ್ಲ, ಸಾವು ಎಂಬುದು ಇಲ್ಲ. ಶಾಶ್ವತವಾಗಿ ಇರುವವನು ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಶಾಶ್ವತ ಎಂಬುದಾಗಿ, ಧ್ರುವ ಎಂಬುದಾಗಿ ಹೆಸರು. ಇನ್ನೊಂದು ಅರ್ಥ ಸ್ಥಿರವಾಗಿ ಇರುವವನು. ಯಾವುದೇ ದುಃಖ ಸುಖ ಯಾವುದೂ ಕೂಡ ಆ ಪರಮಾತ್ಮನ
ವಿಕಾರ ಆಗೋದಿಲ್ಲ. ಪರಮಾತ್ಮ ಅವನಿಗೆ ದುಃಖವೇ ಆಗೋದಿಲ್ಲ, ಸದಾಕಾಲ ಸುಖ ಸ್ವರೂಪಿ. ಆದ್ದರಿಂದಾಗಿ ಪರಮಾತ್ಮ ಯಾವುದೇ ರೀತಿಯಾದಂತಹ ವಿಕಾರಗಳಿಗೆ ಒಳಗಾಗುವುದಿಲ್ಲ, ನಿರ್ವಿಕಾರನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಆ ಧ್ರುವ ಲೋಕದಲ್ಲಿ, ಧ್ರುವ ಎಂಬಂತಹ ಒಂದು ಲೋಕ, ಆ ಯಾವ ಪುಟ್ಟ ಬಾಲಕ ಧ್ರುವ ತಪಸ್ಸು ಮಾಡಿ ಆ ಲೋಕವನ್ನು ಪಡಿತಾನೆ, ಅಂತಹ ಧ್ರುವ ಲೋಕದಲ್ಲಿ ಪರಮಾತ್ಮ ಒಂದು ರೂಪದಿಂದಾಗಿ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಧ್ರುವನಲ್ಲಿ, ಆ ಪುಟ್ಟ ಬಾಲಕ ಧ್ರುವನಲ್ಲಿ ಒಂದು ರೂಪದಿಂದಾಗಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಪರಮಾತ್ಮ ಶಾಶ್ವತನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಪರಮಾತ್ಮ ನಿರ್ವಿಕಾರನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಧ್ರುವ ಲೋಕದಲ್ಲಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಧ್ರುವ. ಆ ಧ್ರುವನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಧ್ರುವ ಎಂಬುದಾಗಿ ಹೆಸರು. ಮುಂದಿನ ನಾಮ ಪರರ್ಧಿಹಿ ಎಂಬುದಾಗಿ. ಈ ಪರರ್ಧಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನ ಸಮೃದ್ಧಿ, ಅದು ಪರಿಪೂರ್ಣವಾದಂತಹ ಸಮೃದ್ಧಿ. ನಾವು ಜಗತ್ನಲ್ಲಿ ಅನೇಕ ಜನ ಕೇಳ್ತೇವೆ, ಈ ಅವ್ರ ಹತ್ರ ಭಾರಿ ಸಂಪತ್ತು ಸಮೃದ್ಧವಾಗಿದೆ ಅಂತ. ಸಂಪತ್ತು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಕೊನೆ ಅಂತ ಇರುತ್ತೆ. ಇಷ್ಟು ಲಕ್ಷನೋ ಇಷ್ಟು ಕೋಟಿನೋ ಅಂತ ಅದಕ್ಕೊಂದು ಕೊನೆ ಅಂತ ಇರುತ್ತೆ. ಪರಮಾತ್ಮನ ಸಮೃದ್ಧಿ ನಮ್ಮ ನಿಮ್ಮ ತರ ಇರುವಂತಹ ಸಮೃದ್ಧಿಯ ತರ ಪರಮಾತ್ಮನ ಸಮೃದ್ಧಿ ಅಲ್ಲ. ಅದು ಪರಿಪೂರ್ಣವಾದಂತಹ ಕೊನೆ ಇರದಂತಹ ಸಮೃದ್ಧಿ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರರ್ಧಿಹಿ, ವೃದ್ಧಿಹಿ ಅಂತ ಹೇಳಿದ್ರೆ ಸಮೃದ್ಧಿ ಅಂತ. ಪರಾ ಸಮೃದ್ಧಿ, ಅತ್ಯಂತ ಶ್ರೇಷ್ಠವಾದಂತಹ ಪರಿಪೂರ್ಣವಾದಂತಹ ಸಮೃದ್ಧಿ, ಅದು ಪರಮಾತ್ಮನ ಹತ್ತಿರ ಇರುವಂತಹ ಸಮೃದ್ಧಿ. ಜ್ಞಾನದಲ್ಲೂ ಸಮೃದ್ಧಿ, ಬಲದಲ್ಲಿಯೂ ಸಮೃದ್ಧಿ, ಸಂಪತ್ತಿನಲ್ಲಿಯೂ ಸಮೃದ್ಧಿ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಸಮೃದ್ಧಿಯನ್ನು ಪಡೆದಂತಹ, ಪರಿಪೂರ್ಣ ಸಮೃದ್ಧಿಯನ್ನು ಪಡೆದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರರ್ಧಿಹಿ ಎಂಬುದಾಗಿ ಹೆಸರು. ಇನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಕೂಡ ಸಮೃದ್ಧಿಯನ್ನು ಪಡೆಯಬಹುದು. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮೃದ್ಧಿ ಎಂಬುದಾಗಿ ಹೆಸರು. ಪರಮಾತ್ಮ ತಾನು ಎಲ್ಲದರಲ್ಲಿಯೂ ಕೂಡ ಪರಿಪೂರ್ಣವಾದಂತಹ ಅತ್ಯುತ್ತಮವಾದಂತಹ ಸಮೃದ್ಧಿಯನ್ನು ಪಡೆದವನು. ಆದ್ದರಿಂದಾಗಿ ಪರಮಾತ್ಮನಿಗೆ ಪರರ್ಧಿಹಿ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮನ ಅನುಗ್ರಹದಿಂದಾಗಿ ಪರರಿಗೆ, ಅಂದ್ರೆ ನಮಗೆಲ್ಲರಿಗೂ ಕೂಡ ಆ ಸಮೃದ್ಧಿ ಎಂಬುದು ಬರುತ್ತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರರ್ಧಿಹಿ ಎಂಬುದಾಗಿ ಹೆಸರು. ಇಲ್ಲಿಗೆ ಒಟ್ಟು 390 ನಾಮಗಳ ಚಿಂತನೆ ನಡೆದಿದೆ. 391ನೆಯ ನಾಮ ಪರಮಸ್ಪಷ್ಟ ಅಂತ. ಪರಮಾತ್ಮ ತನ್ನ ನಿಜವಾದಂತಹ ಭಕ್ತರಿಗೆ ಅತ್ಯಂತ ಸ್ಪಷ್ಟವಾಗಿ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತೆ. ಪರಮಾತ್ಮ ತನ್ನ ಭಕ್ತರಿಗೆ ಅತ್ಯಂತ ಸ್ಪಷ್ಟವಾಗಿ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಸ್ಪಷ್ಟ ಎಂಬುದಾಗಿ ಹೆಸರು. ಪರಮಾತ್ಮ ಅತ್ಯಂತ ಸ್ಪಷ್ಟವಾಗಿ ತನ್ನ ನಿಜ ಭಕ್ತರಿಗೆ, ಅಂತರಂಗ ಭಕ್ತರಿಗೆ ತನ್ನ ಸ್ವರೂಪವನ್ನು ತೋರಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮಸ್ಪಷ್ಟ ಎಂಬುದಾಗಿ ಹೆಸರು. ಇನ್ನು ಯೋಗಿಗಳ ಹೃದಯದಲ್ಲಿ ಪರಮಾತ್ಮನನ್ನು ನಿರಂತರವಾಗಿ ಧ್ಯಾನ ಮಾಡುವಂತಹ ಶ್ರೇಷ್ಠ ಯೋಗಿಗಳ ಹೃದಯದಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ದರ್ಶನವನ್ನು ಕೊಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮಸ್ಪಷ್ಟ ಎಂಬುದಾಗಿ ಹೆಸರು. ಪರಮಾತ್ಮ ತನ್ನ ಭಕ್ತರಿಗೆ ಸ್ಪಷ್ಟವಾಗಿ ಜ್ಞಾನವನ್ನು ದರ್ಶನವನ್ನು ಕೊಡುತ್ತಾನೆ ಸ್ಪಷ್ಟವಾಗಿ. ಆದ್ದರಿಂದಾಗಿ ಸ್ಪಷ್ಟ.
ಇನ್ನು ಧ್ಯಾನಿಗಳ ಹೃದಯದಲ್ಲಿಯೇನೆ ಸ್ಪಷ್ಟವಾಗಿ ಅವರಿಗೆ ಗೋಚರನಾಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪರಮಸ್ಪಷ್ಟ ಎಂಬುದಾಗಿ ಹೆಸರು. ಮುಂದಿನ ನಾಮ ತುಷ್ಟ. ತುಷ್ಟ ಅಂತೇಳಿ ಸಂತುಷ್ಟನಾದವನು ಅಂತ, ತೃಪ್ತನಾದವನು ಅಂತ. ಪರಮಾತ್ಮ ನಿತ್ಯ ಸಂತುಷ್ಟ. ಪರಮಾತ್ಮ ನಿತ್ಯದಲ್ಲಿಯೂ ಕೂಡ ತೃಪ್ತನಾದಂತಹ ವ್ಯಕ್ತಿ, ಸಂತೋಷದಿಂದ ಇರುವಂತಹ ವ್ಯಕ್ತಿ. ಆದ್ದರಿಂದಾಗಿ ಪರಮಾತ್ಮನಿಗೆ ತುಷ್ಟ ಎಂಬುದಾಗಿ ಹೆಸರು. ನಿತ್ಯದಲ್ಲಿಯೂ ಸಂತುಷ್ಟನಾದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ತುಷ್ಟ ಎಂಬುದಾಗಿ ಹೆಸರು. ಇನ್ನು ತನ್ನ ಭಕ್ತರು ಸಮರ್ಪಣೆ ಮಾಡಿದಂತಹ ಏನನ್ನೇ ಆಗಲಿ ಪರಮಾತ್ಮ ತುಷ್ಟನಾಗಿ ಸಂತೋಷದಿಂದಾಗಿ ಸ್ವೀಕಾರ ಮಾಡ್ತಾನೆ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ, ಭಕ್ತಿಯಿಂದ ಯಾರೇ ಆಗಲಿ ಅವರು ಕನಿಷ್ಠ ಒಂದು ಪತ್ರ, ತುಳಸಿ ಪತ್ರ, ಯಾವುದೋ ಹಣ್ಣು, ಯಾವುದೋ ಹೂವು ಅಥವಾ ಕೊನೆಗೆ ನೀರನ್ನಾದರೂ ಕೂಡ ಸಮರ್ಪಣೆ ಮಾಡಿದರೂ ಕೂಡ ನಾನು ತುಷ್ಟನಾಗಿ ಸ್ವೀಕಾರ ಮಾಡ್ತೇನೆ, ಸ್ವೀಕಾರ ಮಾಡಿ ಸಂತುಷ್ಟನಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಪರಮಾತ್ಮ ತುಷ್ಟ, ನಿತ್ಯ ಸಂತುಷ್ಟ. ತನ್ನ ಭಕ್ತರು ಸ್ವೀಕಾರ ಮಾಡಿದ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಸಂತುಷ್ಟನಾಗಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ತುಷ್ಟ ಎಂಬುದಾಗಿ ಹೆಸರು. ಮುಂದಿನ ನಾಮ ಪುಷ್ಟ ಅಂತ. ಪುಷ್ಟ ಅಂತ ಹೇಳಿದ್ರೆ ತುಂಬಿದವನು, ಪೂರ್ಣನಾದವನು ಅಂತ. ಯಾವುದರಿಂದ ಪೂರ್ಣ? ಪರಮಾತ್ಮ ಸರ್ವ ಗುಣಗಳಿಂದಾಗಿ ಪೂರ್ಣನಾಗಿದ್ದಾನೆ. ಸರ್ವ ಗುಣಗಳಿಂದಾಗಿ ಪರಮಾತ್ಮ ತುಂಬಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪುಷ್ಟ ಎಂಬುದಾಗಿ ಹೆಸರು. ಇನ್ನು ನಮಗೆ ದೇಹದಲ್ಲಿ ಪುಷ್ಟಿ ಬರಬೇಕು, ಶಕ್ತಿ ಬರಬೇಕು ಅಂತ ಹೇಳಿದ್ರೆ ಅದು ಆ ಪರಮಾತ್ಮನ ಅನುಗ್ರಹದಿಂದಾಗಿ. ಪರಮಾತ್ಮನ ಅನುಗ್ರಹದಿಂದಾಗಿ ನಮ್ಮ ದೇಹಕ್ಕೂ ಕೂಡ ಪುಷ್ಟಿ ಎಂಬುದು ಸಿಗುತ್ತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪುಷ್ಟ ಎಂಬುದಾಗಿ ಹೆಸರು. ಪರಮಾತ್ಮ ಸರ್ವಗುಣಗಳಿಂದಾಗಿ ಪುಷ್ಟನಾಗಿದ್ದಾನೆ, ತುಂಬಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪುಷ್ಟ ಎಂಬುದಾಗಿ ಹೆಸರು. ಪರಮಾತ್ಮನ ಅನುಗ್ರಹದಿಂದಾಗಿ ಬೇರೆಯವರು ಕೂಡ ಪುಷ್ಟರಾಗ್ತಾರೆ, ದಷ್ಟಪುಷ್ಟರಾಗ್ತಾರೆ, ಗುಣಗಳಿಂದಾಗಿ ತುಂಬುತ್ತಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪುಷ್ಟ ಎಂಬುದಾಗಿ ಹೆಸರು. ಕೊನೆಯ ನಾಮ 394ನೆಯ ನಾಮ ಶುಭೇಕ್ಷಣ ಎಂಬುದಾಗಿ. ಪರಮಾತ್ಮನ ಈ ಕ್ಷಣ ಅಂದ್ರೆ ದೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ, ಶುಭ, ಆ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು, ಅದರಿಂದಾಗಿ ಎಲ್ಲ ವಿಧವಾದಂತಹ ಮಂಗಳಗಳು ಕೂಡ ನಮಗೆ ಆಗುತ್ತವೆ. ಅದರಿಂದಾಗಿ ಪರಮಾತ್ಮನಿಗೆ ಶುಭೇಕ್ಷಣ, ಮಂಗಳಕರವಾದಂತಹ ದೃಷ್ಟಿ ಉಳ್ಳವನು ಎಂಬುದಾಗಿ ಹೆಸರು. ಇನ್ನು ಯಾರನ್ನು ನೋಡ್ತಾನೆ ಅಂತ ಪರಮಾತ್ಮ? ಎಲ್ಲರನ್ನೂ ಪರಮಾತ್ಮ ನೋಡೋದಿಲ್ಲ. ಶುಭಾನ್ ಈಕ್ಷತಿ ಅಂದ್ರೆ ಯಾರು ಶುಭರೋ ಅಂದ್ರೆ ಯಾರು ತನ್ನ ಭಕ್ತರೋ, ಯಾರು ಪರಿಶುದ್ಧರೋ ಅವರನ್ನು ಮಾತ್ರ ಪರಮಾತ್ಮ ಆ ರೀತಿಯಾಗಿ ನೋಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶುಭೇಕ್ಷಣ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮನನ್ನು ಯಾರು ನೋಡ್ತಾರೆ ಅಂತ, ಪರಮಾತ್ಮ ಪುಣ್ಯವಂತರನ್ನು ನೋಡ್ತಾನೆ. ಪರಮಾತ್ಮನನ್ನು ಯಾರು ನೋಡ್ತಾರೆ ಅಂತ ಹೇಳಿದ್ರೆ ಶುಭೈಹಿ ಈಕ್ಷಣೀಯ, ಪುಣ್ಯವಂತರು. ಆ ಪರಮಾತ್ಮನನ್ನು ನಿರಂತರವಾಗಿ ಭಕ್ತಿ ಮಾಡಿದಂತಹ ಪುಣ್ಯವಂತರು, ಅವನ ಭಕ್ತರು ಮಾತ್ರ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮನಿಗೆ ಶುಭೇಕ್ಷಣ ಎಂಬುದಾಗಿ ಹೆಸರು. ಪರಮಾತ್ಮ ಅವನ ದೃಷ್ಟಿ ಎಂಬುದು ಹೇಗಿದೆ? ಶುಭೇಕ್ಷಣ, ಪರಮಾತ್ಮನ ದೃಷ್ಟಿ ಬಿದ್ದರೆ ಅದು ಅತ್ಯಂತ ಮಂಗಳಕರವಾದಂತಹ, ನಮಗೆಲ್ಲರಿಗೂ ಶುಭವನ್ನುಂಟು ಮಾಡುವಂತಹ ದೃಷ್ಟಿ ಪರಮಾತ್ಮನ ದೃಷ್ಟಿ. ಆದ್ದರಿಂದಾಗಿ ಪರಮಾತ್ಮನಿಗೆ ಶುಭೇಕ್ಷಣ ಎಂಬುದಾಗಿ
ಹೆಸರು. ಇನ್ನು ಪರಮಾತ್ಮ ಎಲ್ಲರನ್ನೂ ಮಂಗಳಕರವಾಗಿ ನೋಡೋದಿಲ್ಲ. ಶುಭಾನ್, ಪುಣ್ಯವಂತರನ್ನು ಮಾತ್ರ ಆ ರೀತಿಯಾದಂತಹ ದೃಷ್ಟಿಯಿಂದಾಗಿ ನೋಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶುಭೇಕ್ಷಣ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮನನ್ನು ಯಾರು ನೋಡ್ತಾರೆ ಅಂತ ಹೇಳಿದ್ರೆ ಶುಭೈಹಿ ಈಕ್ಷಣೀಯ ಅಂತ. ಪುಣ್ಯವಂತರು ಮಾತ್ರ ಆ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ. ಶುಭ ಅಂತ ಹೇಳಿದ್ರೆ ಶುಭ ಕಾರ್ಯಗಳನ್ನು, ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡಿದಂತಹ ಪುಣ್ಯವಂತರು ಮಾತ್ರ ಆ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯ. ಹೀಗೆ ಪರಮಾತ್ಮನನ್ನು ನೋಡ್ಬೇಕಂತ ಹೇಳಿದ್ರು ನಾವು ಪುಣ್ಯವಂತರಾಗಿರ್ಬೇಕು, ನಾವು ಪರಮಾತ್ಮನನ್ನು ನೋಡ್ಬೇಕು ಅಂತ ಹೇಳಿದ್ರು ಪುಣ್ಯವಂತರಾಗಿರ್ಬೇಕು. ಹೀಗೆ ಪರಮಾತ್ಮನಿಗೆ ಶುಭೇಕ್ಷಣ ಎಂಬುದಾಗಿ ಹೆಸರು. ಹೀಗೆ ಈ ಒಂದು 42ನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳು ಇವೆ. ವ್ಯವಸಾಯ, ವ್ಯವಸ್ಥಾನ, ಸಂಸ್ಥಾನ, ಸ್ಥಾನದ, ಧ್ರುವ, ಪರರ್ಧಿ, ಪರಮಸ್ಪಷ್ಟ, ತುಷ್ಟ, ಪುಷ್ಟ, ಶುಭೇಕ್ಷಣ ಎಂಬುದಾಗಿ ಪರಮಾತ್ಮನ ಒಟ್ಟು 10 ನಾಮಗಳ ಚಿಂತನೆ ಎಂಬುದು ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.